ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರುವಿನ ಪಾದ ಕೃಪಾಶೀರ್ವಾದದಿಂದ ನೀವೆಲ್ಲರೂ ಸುಖಿಗಳಾಗ್ಬೇಕು. ಸುಖ ದೊರಿಬೇಕಂದ್ರ ಮನುಷ್ಯನ ಜೀವನ ಏನ್ ಬೇಕು ಅಂದ್ರ ವಿದ್ಯಾ ಬೇಕು. ವಿದ್ಯೆ ಇರ್ದಿದ್ರ ಅವನ್ ಬಾಳ ಅದಕ್ಕೂ ಬರುದಿಲ್ಲ. ವಿದ್ಯೆ ಇಲ್ಲದ ಬಾಳು ಹದ್ದಿಗಿಂತಲೂ ಕಡೆ. ಅದಕ್ಕ ಒಬ್ಬ ಕವಿ ಹೇಳ್ತಾರೆ, ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ವಿದ್ಯಾ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾ ರಾಜಸು ಪೂಜ್ಯತೆ ವಿದ್ಯಾ ನತು ವಿಹೀನ ಪಶು ಅಂತ. ಈ ವಿದ್ಯೆ ಅಂತ ಹೇಳಿದೆ ಅಲ್ಲ, ಈ ವಿದ್ಯೆ ಅಂತಕ್ಕದ್ದು ಶ್ರೇಷ್ಠವಾಗಿರ್ತಕ್ಕಂಥ ದ್ರವ್ಯಕ್ಕಿಂತಲೂ ಶ್ರೇಷ್ಠ ಅಂತ ಕವಿ ಹೇಳ್ತಾರೆ. ಮನುಷ್ಯನ ರೂಪ ಬಹಳ ಶ್ರೇಷ್ಠ ಅಂದ್ರ ಅದು ಸುಳ್ಳು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಮನುಷ್ಯನ ರೂಪ ಬಹಳ ಶ್ರೇಷ್ಠ ಅಂದ್ರೆ ಅದು ಸುಳ್ಳು ಅಂತ. ಈಗ ಉದಾಹರಣೆ ನಮ್ದ ಹೇಳ್ಬೇಕಂದ್ರ, ನಮ್ಗೆ ಕಣ್ಣಿಲ್ಲ, ನಮ್ಗೆಲ್ಲಿತ್ತು ರೂಪ, ಆದ್ರೂ ನಮ್ಗೆಲ್ಲರೂ ಗೌರವಿಸ್ತಾರೆ. ಯಾಕ? ವಿದ್ಯಾ ಐತಿ. ಅದಕ್ಕ ವಿದ್ಯಾ ನಾಮ ನರಸ್ಯ ರೂಪಮಧಿಕಂ. ಮತ್ತ ದ್ರವ್ಯ ಬಹಳ ಶ್ರೇಷ್ಠ ಅಂತೀರಿ ನೀವು, ಆ ದ್ರವ್ಯಕ್ಕಿಂತಲೂ ಶ್ರೇಷ್ಠ ವಿದ್ಯಾ. ಈಗ ಆಗಿಂದ ಹುಗುದಿಡೋ ಕಾಲಿತ್ತು, ಭೂಮಿ ಒಳಗ ದ್ರವ್ಯನ ಹುಗುದಿಡ್ತಿದ್ದು. ಈಗ ಬ್ಯಾಂಕ್ಗಳಾಗ್ಯಾವ. ಆಗ ಭೂಮಿ ಒಳಗ ಹುಗುದಿಡ್ತಿದ್ರು, ಈಗ ಬ್ಯಾಂಕ್ಗಳಾಗ್ಯಾವ. ಈಗ ನಿಮ್ಗೆ ಹೇಳ್ಬೇಕಂದ್ರ ಈ ಹುಗುದಿಟ್ಟಂತ ದ್ರವ್ಯ ಹೆಂಗ ನೋಡಪ್ಪ ನಮ್ಗೆ ಅವಾಗ ಹೆಂಗ್ ಉಪಯೋಗ ಆಗ್ತದ ನೋಡ, ಹಂಗ ನಿನಗ ಆ ವಿದ್ಯಾಪ ಅಂತ ಹೇಳ್ತಾರ. ಮತ್ತ ಬಂಧುಗಳ ಬಹಳ ಶ್ರೇಷ್ಠ ಅಂತೀರಿ ನೀವು, ಆ ಬಂಧುಗಳ ಕೆಲಸವನ್ನ ವಿದ್ಯಾ ಮಾಡ್ತದೆ. ಪ್ರದೇಶಕ್ಕೆ ಹೋದ್ರ ಬಂಧುಗಳು ಇರ್ತಾರನು, ಇರುದಿಲ್ಲ. ಅದಕ್ಕ ವಿದ್ಯಾ ವಿದೇಶ ಗಮನೆ ವಿದ್ಯಾ ಬಂಧುಜನೋ. ಪ್ರದೇಶಕ್ಕೆ ಹೋದ್ರ ವಿದ್ಯೆ ಬಂಧು ಜನ, ಬಂಧುಗಳ ಸಮನಾಗಿ ವಿದ್ಯಾ ನಿಮ್ನ ರಕ್ಷಣೆ ಮಾಡ್ತದೆ ಅಂತ. ಮತ್ತ ವಿದ್ಯೆ ಇರದೇ ಇರೋನು ಏನು ಅಂತ ಕೇಳಿದ್ರ, ವಿದ್ಯೆ ಇರದವ ಏನು ಅಂತ ಕೇಳಿದ್ರ, ವಿದ್ಯಾ ರಾಜಸು ಪೂಜ್ಯತೆ. ವಿದ್ಯೆ ಇದ್ರ ರಾಜರಲ್ಲಿ ಮರ್ಯಾದೆ ತಾನೇ ಸಿಗ್ತದೆ. ವಿದ್ಯೆ ಇದ್ರ ರಾಜರಲ್ಲಿ ಮರ್ಯಾದೆ ತಾನೇ ಸಿಗ್ತದೆ. ವಿದ್ಯಾ ನತು ವಿಹೀನ ಪಶು. ವಿದ್ಯೆ ಇರದಿದ್ರ ಮನುಷ್ಯ ದನಕ್ಕಿಂತಲೂ ಕಡೆ ಆಗ್ಬಿಡ್ತಾನ. ಮನುಷ್ಯ ದನ ಆಗಿಬಿಡ್ತಾನ. ಅದಕ್ಕ ಮನುಷ್ಯನಿಗೆ ವಿದ್ಯಾ ಬೇಕು ಅಂತಕ್ಕದ್ದು ಬಹಳ ಮುಖ್ಯವಾಗ್ತದಪ್ಪ. ಹಂಗ ನಿಮಗೊಂದ್ ಮಾತು ಹೇಳ್ತೀನಿ, ಮನುಷ್ಯನ ಮಾತು ಹೆಂಗಿರ್ಬೇಕಪ್ಪ? ಮನುಷ್ಯನ ಮಾತು ಹೆಂಗಿರ್ಬೇಕು? ಹೆಂಗರ ಇರಬಾರ್ದು. ಅವರ ಹಂಗ ಇವ್ರ ಹಂಗ ಯಾರ ಹಂಗೂ ಇರಬಾರ್ದು. ಆರ್ ಕೇಳ ಹಂಗಿರ್ಬೇಕು. ಮಾತ್ನಾಗ ಮಾತಿರ್ಬೇಕು, ಮಾತ್ನಾಗ ನೀತಿರ್ಬೇಕು, ಮಾತ್ನಾಗ ರೀತಿರ್ಬೇಕು, ಮಾತ್ನಾಗ ಭೀತಿರ್ಬೇಕು, ಮಾತ್ನಾಗ ಪ್ರೀತಿ ಇರ್ಬೇಕು, ಮಾತ್ನಾಗ ಉದ್ದೇಶ ಇರ್ಬೇಕು, ಉಪದೇಶ ಇರ್ಬೇಕು, ಆದೇಶ ಇರ್ಬೇಕು, ಸಂದೇಶ ಇರ್ಬೇಕು. ಮಾತ್ನಾಗ ತೂಕಿರ್ಬೇಕು, ಇಲ್ಲಿ ಸುಮ್ನ ಕೂತಿರ್ಬೇಕು. ಮಾತು ಸಾಧನ ಆಗ್ಬೇಕು, ಆದ್ರ ಅದೇ ಸಾಧನೆ ಆಗ್ಬಾರ್ದು. ಮಾತು ಸಾಧನ ಆಗ್ಬೇಕು, ಆದ್ರೆ ಅದೇ ಸಾಧನೆ ಆಗ್ಬಾರ್ದು. ಮಾತಿನಾಗ ಮಗುವಿನ ನಗೆ ಇರಬೇಕು, ಹಗೆ ಇರಬಾರ್ದು. ಬದುಕಿನ ಬೆಲೆ ಇರಬೇಕು, ಆತ್ಮೀಯತೆ ಅಲೆ ಇರಬೇಕು, ಸೌಹಾರ್ದದ ಸೆಲೆ ಇರಬೇಕು, ಬದುಕಿನ ಬೆಲೆ ಇರಬೇಕು, ನಗುವಿನ ನೆಲೆ ಇರಬೇಕು. ಮಾತಿನಾಗ ಮತ್ತೇನಿರ್ಬೇಕು? ಆತ್ಮೀಯತೆ ಮತ್ತಿರ್ಬೇಕು. ಮಾತು ಕೊಟ್ಟಂಗ ಮಾತಿರ್ಬೇಕು. ಇಲ್ಲಿ ಮೂಕ ಆಗಿರ್ಬೇಕು. ನನ್ ಭಕ್ತರ್ಗ ನಿಮ್ಗೆ ಹೇಳೋದಿಷ್ಟ, ನನಗ ಒಂದಿಷ್ಟು ಜನ ಭಾರತ ರತ್ನ ಸಿಗ್ಲಿಕ್ಕ ಬೇಕು ಅಂತಂದು ಹೋರಾಟ ಮಾಡ್ಲಿಕ್ಕೆ ಕತ್ತಿದ್ರು. ಅವ್ರಿಗೆ ನಾ ಹೇಳಿದ್ದೆ ಇಷ್ಟಪ್ಪ, ನೋಡ್ಪ ಈ ಪ್ರಶಸ್ತಿ ಅಂತ ಅದು ಇದೆಯಲ್ಲ, ಹಠ ಮಾಡಿ ಪಡ್ಕೊಳ್ಳುವಂತ ವಸ್ತು ಅಲ್ಲ. ನಾ ಜಂಗಮದೀನಿ. ನೀವು ನನ್ನ ಜೊಳಿಗೆ ಹಾಕಿದ್ದು
ನನ್ನ ನಾಡ ಅಂದ ಅನಾಥ ಮಕ್ಕಳು ವಿನಿಯೋಗ ಆಗ್ತದೆ. ನಾನ್ ಜಂಗಮದೀನಪ್ಪ, ನಾ ಭಿಕ್ಷೆ ಬಿಡ್ತೀನಿ, ಪ್ರಶಸ್ತಿ ಬಿಡಂಗಿಲ್ಲ. ನನ್ನ ಭಕ್ತರಿಂದವೇ ನನ್ನ ಪ್ರಶಸ್ತಿ. ಆದ್ರಿಂದ ದಯವಿಟ್ಟು ಈ ರೀತಿ ಹೋರಾಟಗಳಿಗಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ಜಾತಿ ಅಂತಂದು ಬಾಳ ಜನ ಬ್ಯಾಡಕತ್ತೀರಿ. ಇದು ಬ್ಯಾಡ್ರಪ್ಪ. ಯಾಕಂದ್ರೆ ನಾನು ದೀಪಾವಳಿಲಿ ಅಲಿನ್ ಕಂಡೀನಿ, ಕಾರ್ತಿಕದಾಗ ಕ್ರೈಸ್ತನ ಕಂಡೀನಿ, ಶಬ್ಬೀರ್ನ ಮಾತ್ನಾಗ ಕಬೀರ್ನ ಕಂಡೀನಿ. ಇನ್ನು ನಿಮ್ಮೊಳಗ ನೆಲ ಜಲ ಎಲ್ಲಾನು ಕಂಡೀನಿಪ್ಪ, ಎಲ್ಲಾನು ಕಂಡೀನಿ. ಅದಕ್ಕೆ ಈ ಜಾತಿ ಅಂತ ಹೊಡೆದಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾ ಮತ್ತಿಲ್ಲೇ ಹುಟ್ಟಿ ಬರ್ತೀನಿ, ಇದ ಮಣ್ಣಾಗ ಹುಟ್ಲಿಕ್ಕೆ ಬರ್ತೀನಿ. ನಿಮ್ಗ ಹಾಗೂ ಹಾನಗಲ್ ಕುಮಾರೇಶ ಗುರು ಪಂಚಾಕ್ಷರೇಶ ನಿಮ್ಗೆ ಒಳ್ಳೇದ್ ಮಾಡ್ಲಿ.